ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಶ್ರೀಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ, ಅಂದರೆ ಇದು ನಿನ್ನೆಯ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ನನ್ನ ಆಫ್ಟರ್ನೂನ್ ರುಟೀನನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಧ್ಯಾಹ್ನ ಲಂಚ್ಗೆ ಅಂತ ಬಿಸಿಬೇಳೆಭಾತ್ ಮಾಡ್ತಾ ಇದ್ದೆ. ಇಲ್ಲಿ ನಾನು ಕೆಂಪಕ್ಕಿನ ತೊಗೊಂಡಿದ್ದೀನಿ. 1.5 ಲೋಟ ಕೆಂಪಕ್ಕಿಗೆ 3/4 ಲೋಟ ಬೇಳೆ ತೊಗೊಂಡಿದ್ದೀನಿ. ಹಾಗೆ 1-2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡು ಎಲ್ಲನೂ ನೆನೆ ಇಟ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಬೇಕಾಗಿರೋಂತಹ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಟಾಣಿಯನ್ನು ತೊಗೊಂಡಿದ್ದೀನಿ. ನಮ್ಮ ಮನೇಲಿ ನಾವು ಯಾವಾಗಲೂ ಬಿಸಿಬೇಳೆಭಾತ್ ಮಾಡೋದಾದರೆ ಕೆಂಪಕ್ಕಿನೇ ಯೂಸ್ ಮಾಡ್ತೀವಿ. ಯಾಕಂದರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಹಾಗೆ ಕೆಂಪಕ್ಕಿನ ತಿನ್ನೋದಾದರೆ ಅದು ಅಷ್ಟೊಂದು ರುಚಿಯಾಗಿರೋಂಗಿಲ್ಲ. ಈ ಥರ ಬಿಸಿಬೇಳೆಭಾತ್ ಮಾಡಿ ತಿನ್ನೋದ್ರಿಂದ ಅದು ನಮಗೆ ಸ್ವಲ್ಪ ಟೇಸ್ಟಾಗಿ ಕೂಡ ಇರುತ್ತೆ. ಹಾಗೆ ನಮಗೆ ತಿಂದಾಗೂ ಕೂಡ ಆಗುತ್ತೆ. ಹಾಗಾಗಿ ನಾವು ನಮ್ಮ ಮನೇಲಿ ಯಾವಾಗೂ ಕೆಂಪಕ್ಕಿನೇ ಯೂಸ್ ಮಾಡ್ತೀವಿ ಈ ಬಿಸಿಬೇಳೆಭಾತ್ಗೆ. ನಂತರ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ನಂತರ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಕೆಂಪಕ್ಕಿ ಯೂಸ್ ಮಾಡಬೇಕಾದ್ರೆ ಅದನ್ನು ನೆನೆ ಹಾಕಬೇಕಾಗತ್ತೆ. ಅಂದರೆ ಎಷ್ಟು ಹೊತ್ತು ನೆನೆ ಹಾಕಿರ್ತೀವಿ ಅಷ್ಟು ಚೆನ್ನಾಗಿ ಅನ್ನ ಆಗುತ್ತೆ. ನಾನು ಬೆಳಿಗ್ಗೆ ಮಾಡ್ಕೊಳ್ಬೇಕಾದ್ರೆ ರಾತ್ರಿನೇ ನೆನೆ ಹಾಕಿರ್ತೀನಿ. ಒಂದು ವೇಳೆ ಮಧ್ಯಾಹ್ನ ಮಾಡಬೇಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣವೇ ನೆನೆ ಹಾಕ್ಕೊಂಡಿರ್ತೀನಿ. ಹೀಗೆ ಒಂದು 5 to 6 hours ನೆನೆ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅನ್ನ. ಹಾಗಾಗಿ ನಾವು ಯಾವಾಗಲೂ ಪ್ಲ್ಯಾನ್ ಮಾಡ್ಕೊಂಡಿರಬೇಕು ನಾಳೆಗೆ ಏನು ಮಾಡ್ಕೋಬೇಕಂತ. ನಾವು ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಬೇಗನೆ ರೆಡಿ ಮಾಡ್ಕೊಳ್ಬೋದು. ನಂತರ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ತರಕಾರಿ ಬೇಗನೆ ಬೇಯುತ್ತೆ. ಅದಾದ ನಂತರ ಸ್ವಲ್ಪ ಬಿಸಿಬೇಳೆಭಾತ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟಲ್ಲಿ ನೀವು ಹಾಕ್ಕೋಬೋದು. ನಾನು ಮೊದಲೇ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ. ಇವಾಗ ಹುಣಸೆ ಹಣ್ಣನ್ನು ಸ್ವಲ್ಪ ಹಿಂಡ್ಕೊಳ್ತಾ ಇದ್ದೀನಿ. ಪೌಡರಲ್ಲಿ ಎಲ್ಲ ಇರುತ್ತೆ ಅಂತಂದ್ರೂ ನಾವು ಸ್ವಲ್ಪ ಹುಳಿ ಹಿಂಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಹುಳಿ ಹಿಂಡಾದ ನಂತರ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡು ಅದಾದ ನಂತರ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಕೆಂಪಕ್ಕಿಗೆ 1 ಲೋಟ ಕೆಂಪಕ್ಕಿ ತೊಗೊಂಡ್ರೆ 3 ಲೋಟ ನೀರು ಹಾಕ್ಕೊತೀನಿ. ನಾವು ಡೈಲಿ ಮಾಡ್ತೀವಲ್ಲ ಆ ಅನ್ನಕ್ಕೆ ನಾವು 1 ಲೋಟಕ್ಕೆ 2 ಲೋಟ ತೊಗೊಂಡ್ರೆ ಸಾಕಾಗುತ್ತೆ ನೀರು. ಆದರೆ ಕೆಂಪಕ್ಕಿಗೆ ನಾವು ಸ್ವಲ್ಪ ಅಂದರೆ 1 ಲೋಟ ಜಾಸ್ತಿನೇ ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಅಕ್ಕಿನ ಇನ್ನೊಂದು ಸರಿ ತೊಳ್ಕೊಂಡು ಬಿಡ್ತೀನಿ. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ನಾವು ಈ ಟೈಮಲ್ಲೇ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಾದ್ಮೇಲೆ ನಾವು ಇನ್ನೊಂದು ಸಹ ಕುದಿಸ್ಕೊಳ್ಬೇಕಾಗುತ್ತೆ. ಯಾಕಂತಂದರೆ ನಾವು ಅಕ್ಕಿ ಹಾಕಿ ಹಾಗೇ ಕುಕ್ಕರ್ ಮುಚ್ಚಿಬಿಟ್ರೆ ಅದು ಎಲ್ಲನೂ ಒಂದೇ ಕಡೆ ಸೇರಿಕೊಳ್ಳುತ್ತೆ ಮಸಾಲ. ಅದೇ ನಾವು ಅಕ್ಕಿನ ಹಾಕಿ 1-2 ನಿಮಿಷ ಕುದಿಸ್ಕೊಂಡು ಆಮೇಲೆ ಲಿಡ್ ಮುಚ್ಚೋದ್ರಿಂದ ಅದು ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ ಮಸಾಲ. ಬರೀ ಮೇಲ್ ಮಾತ್ರ ಕೂರೋಂಗಿಲ್ಲ. ಹಾಗಾಗಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ. ಆಗ ನಾನು ಇನ್ನೊಮ್ಮೆ ಚೆನ್ನಾಗಿ ಕಲಿಸ್ಕೊಂಡು ನಂತರ ಕುಕ್ಕರ್ ಲಿಡ್ನ ಹಾಕ್ತಾ ಇದ್ದೀನಿ. ನೋಡಿ, ಬಿಸಿಬೇಳೆಭಾತ್ ಆಗಿದೆ. ಮಸಾಲ ಎಲ್ಲೂ ಮೇಲೆ ಕೂತ್ಕೊಂಡಿಲ್ಲ, ಎಲ್ಲನೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಹಾಗಾಗಿ ನಾವು ನೀರು ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಆಗ ನಾವು ಈ ಥರ ಬಿಸಿಬೇಳೆಭಾತನ್ನ ಮಾಡ್ಕೋಬಹುದು. ಇದು ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ, ಬಟ್ ಕೆಲವರಿಗೆ ಗೊತ್ತಿರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ.
ಮಧ್ಯಾಹ್ನದ ಲಂಚ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಅದಾದ ನಂತರ ರೂಮ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನಿ ಪ್ಲ್ಯಾಂಟ್ ತರಿಸ್ಕೊಂಡಿದ್ನಲ್ಲ, ಅದರಲ್ಲಿ ಒಂದೆರಡು ಉಳಿದಿತ್ತು. ಅದನ್ನು ಇಲ್ಲಿ ಮಿರರ್ಗೆ ಹಾಕ್ತಾ ಇದ್ದೀನಿ. ಮೊದಲೇ ಹ್ಯಾಂಗ್ ಮಾಡಿದ್ದೆ, ಬಟ್ ಅದು ಅವಾಗವಾಗ ಬೀಳ್ತಾ ಇತ್ತು. ಹಾಗಾಗಿ ಸ್ವಲ್ಪ ಪ್ಯಾಚ್ ಹಚ್ಕೊತಾ ಇದ್ದೀನಿ ಅದಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.